ಮನೆ ಒಳಗಡೆ ಎಂಟ್ರಿ ಕೊಡೋಣ ಬನ್ನಿ, ಮನೆ ಯಾವ ತರ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಇನ್ನು ಮನೆ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಎಷ್ಟು ಲಕ್ಸುರಿಯಸ್ ಆಗಿದೆ ಮನೆ ಅಂತ ನೋಡ್ತಿರ್ಬೋದು. ಪ್ರತಿಯೊಂದು ಇಂಟೀರಿಯರ್ಸ್ ಕೂಡ ಅಟ್ರಾಕ್ಟಿವ್ ಆಗಿದೆ. ಒಂದು 20-30 ಸೈಟ್ ಅಲ್ಲಿ ಕಟ್ಟಿರುವಂತಹ ಮನೆ ಅಂತಾನೆ ಗೊತ್ತಾಗೋದಿಲ್ಲ, ಅಷ್ಟು ವಿಶಾಲವಾಗಿ ಹಾಲ್ ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಕಿಚನ್ಗೆ ಅಟ್ಯಾಚ್ ಆಗಿನೇ ಡೈನಿಂಗ್ ಹಾಲ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ವಿಶಾಲವಾಗಿದೆ ಅಂತ ನೋಡ್ತಿರ್ಬೋದು. ಹಾಗೆ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ಎಷ್ಟು ವಿಶಾಲವಾಗಿ ರೂಮ್ ನ ಕೊಟ್ಟಿದ್ದಾರೆ. ಇನ್ನು ಒಂದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಮೆನ್ ಅಂಡ್ ವುಮೆನ್ ಕಾನ್ಸೆಪ್ಟ್ ಅಲ್ಲಿ ಕಬೋರ್ಡ್ಸ್ ಕೂಡ ಕೊಟ್ಟಿದ್ದಾರೆ. ಸರ್, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಇಂಥ ಮನೆ ಕಟ್ಸಕ್ಕೆ ಬೇರೆ ಕಡೆ ಏನಿಲ್ಲ ಅಂದ್ರೂ 70-80 ಲಕ್ಷ ರೂಪಾಯಿ ಆಗುತ್ತೆ. ಆದ್ರೆ ನಾವು ನಿಮಗೆ ಕೇವಲ 55 ಲಕ್ಷ ರೂಪಾಯಿಗೆ ಕಟ್ಕೊಟ್ಟಿದೀವಿ. ಮೇಡಮ್, ನಮಗೂ ಒಂದು ಮನೆ ಕಟ್ಕೊಡಿ. ಖಂಡಿತ ಸರ್, ನಿಮ್ಗೂ ಒಂದ್ ಮನೆ ಕಟ್ಕೊಡ್ತೀವಿ, ನಿಮ್ಗೂ ಒಂದ್ ಮನೆ ಕಟ್ಕೊಡ್ತೀವಿ ಸರ್, ನಿಮ್ಗೂ ಕೂಡ ಒಂದ್ ಮನೆ ಕಟ್ಕೊಡ್ತೀವಿ. ಕೇವಲ 25 ಲಕ್ಷ ರೂಪಾಯಿಗೆ ಒಂದು 30-40 ಸೈಟ್ ಅಲ್ಲಿ ನಮ್ಮ ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ಸ್ ಅವರು ಯಾವ ತರ ಲಕ್ಸುರಿಯಸ್ ಆಗಿ ಮನೆ ಕಟ್ಕೊಟ್ರು ಅಂತ ನಾವು ನಿಮಗೆ ತೋರಿಸ್ಕೊಟ್ವಿ. ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದೀರಾ. ಇದೀಗ ಇದೇ ನಮ್ಮ ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ಸ್ ಅವರು 20/30 ಸೈಟ್ ನಲ್ಲಿ ಕೇವಲ 55 ಲಕ್ಷ ರೂಪಾಯಿಗೆ ಒಂದೊಳ್ಳೆ ಲಕ್ಸುರಿಯಸ್ ಆಗಿರುವಂತಹ ಡ್ಯೂಪ್ಲೆಕ್ಸ್ ಮನೆನ ಕೂಡ ಕಟ್ಸ್ಕೊಟ್ಟಿದ್ದಾರೆ. ಬನ್ನಿ ಯಾವ ತರ ಇಂಟೀರಿಯರ್ ಡಿಸೈನ್ ಆಗಿರ್ಬೋದು, ಪ್ರತಿಯೊಂದು ಹೆಂಗ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ನೋಡೋಣ. ನಿನ್ನೆ ಅಷ್ಟೇ ಗೃಹ ಪ್ರವೇಶ ಆಗಿದೆ. ಹಾಗೆ ಕಾರ್ನರ್ ಸೈಟ್ ಆಗಿರೋದ್ರಿಂದ ನಿಮ್ಗೆ 2 ಸೈಡ್ ಕೂಡ ಎಲಿವೇಶನ್ ಮಾಡಿದೀವಿ. ನೀವು ನೋಡ್ತಿರ್ಬೋದು, ಒಂದು ಸಿಂಪಲ್ ಎಲಿಗ್ಯಾನ್ಸ್ ಲುಕ್, 2 ಕಲರ್ಸ್ ಕಾಂಬಿನೇಷನ್ಸ್ ಅಲ್ಲಿ ಸ್ಟ್ರಕ್ಚರ್ ಟೆಕ್ಸ್ಚರ್ ಪೇಂಟ್ ಅಲ್ಲಿ ನಾವು ಒಂದು ಲುಕ್ ಕೊಟ್ಟಿದೀವಿ. ಸೊ ಹಾಗೆ CNG ಕಟಿಂಗ್ ಕೂಡ ಆಗಿದೆ. ಸೊ ಬನ್ನಿ ಯಾವ ತರ ಇದೆ ಅಂತ ನೋಡೋಣ. ಇನ್ನು ಎಂಟ್ರಿ ಆಗ್ತಿದ್ದಂಗೆ ಗೇಟ್ಸ್ ನ ನೋಡ್ತಾ ಇರಬಹುದು. ಯೂಶಲಿ ನಿಮಗೆ MS ಮೆಟೀರಿಯಲ್ ವಿತ್ 5 ಫೀಟ್ ಹೈಟ್ ಅಲ್ಲಿ ಗೇಟ್ಸ್ ನ ಪ್ರೊವೈಡ್ ಮಾಡಿರ್ತಾರೆ. ಆದ್ರೆ ಇವರು ನಿಮಗೆ SS ಗೇಟ್ಸ್ ವಿತ್ ಶೆರಾ ಬೋರ್ಡ್ ಹಾಗೆ ಫುಲ್ಲಿ ಕವರ್ಡ್ ಗೇಟ್ಸ್ ನ ಪ್ರೊವೈಡ್ ಮಾಡಿದ್ದಾರೆ, ಅದಕ್ಕೂ ಸೇಫ್ಟಿ ಪರ್ಪಸ್ಗೋಸ್ಕರ. ಸೊ ಇನ್ನು ಒಳಗಡೆ ಹೋಗ್ತಿದ್ದಂಗೆ ಯಾವ ತರ ಇದೆ ಅಂತ ನೋಡೋಣ ಬನ್ನಿ. ಸೊ ಇನ್ನು ಎಂಟ್ರಿ ಆಗ್ತಿದ್ದಂಗೆ ನೀವು ನೋಡ್ತಾ ಇರಬಹುದು ಪಾರ್ಕಿಂಗ್ ಎಷ್ಟು ವಿಶಾಲವಾಗಿದೆ ಅಂತ. ಆರಾಮಾಗಿ ಒಂದು 4 ವೀಲರ್ ಹಾಗೆ 3 to 4 2 ವೀಲರ್ಸ್ ನ ಕೂಡ ಇಟ್ಸ್ಕೋಬಹುದು. ಸೊ ನೀವು ನೋಡ್ತಿರ್ಬೋದು, ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ ನಿಮಗೆ ಡಬಲ್ ಪಾರ್ಕಿಂಗ್ ಗೇಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು ಗೇಟ್ ಅಲ್ಲಿ ವಿಶೇಷತೆ ಏನಂದ್ರೆ ಕಾಂಪ್ಲಿಮೆಂಟರಿ ಅಂತ ಅನ್ಬಿಟ್ಟು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಹೊರಗಡೆಯಿಂದ ಯಾರಾದ್ರೂ ಬಂದು ಬೆಲ್ ಮಾಡಿದ್ರೆ ಡೈರೆಕ್ಟ್ ಓನರ್ ಆಕ್ಸೆಸ್ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು ಗೇಟ್ ಓಪನ್ ಆಗುತ್ತೆ. ಇನ್ನು ಈ ಒಂದು ಫ್ಲೋರ್ ಅಲ್ಲಿ 1RK ಮನೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸ್ಟೇರ್ ಕೇಸ್ ಕೆಳಗಡೆ ಯಾವುದೇ ರೀತಿ ಸ್ಪೇಸ್ ನ ವೇಸ್ಟ್ ಮಾಡಿರೋ ತರ ನಿಮಗೆ UPS ಆಗಿರ್ಬೋದು ಅಥವಾ ಸಿಲಿಂಡರ್ಸ್ ಇಡಕ್ಕೂ ಕೂಡ ನಿಮಗೆ ಸ್ಪೇಸ್ ಕೊಟ್ಟಿದ್ದಾರೆ. ಜೊತೆಗೆ ಇನ್ನು ಸಂಪ್ ಅಂತ ಬಂದ್ರೆ ನಿಮಗೆ 8 to 10,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪು ಕೂಡ ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಒಂದು ಪಾರ್ಕಿಂಗ್ ಏರಿಯಾದಲ್ಲಿ ನೀವು ಸೀಲಿಂಗ್ ನೋಡ್ತಾ ಇರಬಹುದು, ರಾಫ್ಟರ್ಸ್ ಅಲ್ಲಿ ಕವರ್ ಮಾಡಿ ವಿತ್ ವಾರ್ಮ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಪಾರ್ಕಿಂಗ್ ಏರಿಯಾದಲ್ಲಿ ವಾಶ್ ಮಾಡ್ತಾ ಇರಬೇಕಾದ್ರೆ ವಾಲ್ ಕೂಡ ಡ್ಯಾಂಪ್ನೆಸ್ ಆಗಬಾರ್ದು ಅಂದ್ಬಿಟ್ಟು ನಿಮಗೆ ಅಪ್ ಟು ಸೀಲಿಂಗ್ ವರೆಗೂ ಟೈಲ್ಸ್ ನ ಹಾಕಿದ್ದಾರೆ. ಜೊತೆಗೆ ನೀವು ನೋಡ್ತಿರ್ಬೋದು, ಡೋರ್ ಸುತ್ತನೂ ಕೂಡ ಗ್ರಾನೈಟ್ ಅಲ್ಲಿ ಕೋಪಿಂಗ್ ಕೂಡ ಮಾಡಿದ್ದಾರೆ. ಇನ್ನು ಗ್ರೌಂಡ್ ಫ್ಲೋರ್ ಮುಗಿತು. ಫಸ್ಟ್ ಫ್ಲೋರ್ಗೆ ಎಂಟ್ರಿ ಕೊಡ್ತಿದ್ದಂಗೆ ಸ್ಟೇರ್ ಕೇಸ್ ನೋಡ್ತಿರ್ಬೋದು, ಒಂದು ಸ್ಯಾಂಡ್ವಿಚ್ ಪ್ಯಾಟರ್ನ್ ಅಲ್ಲಿ ಸ್ಟೇರ್ ಕೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಕೂಡ ಕೊಟ್ಟಿದ್ದಾರೆ, ಹಾಗೆ SS ರೀಲಿಂಗ್ಸ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಇನ್ನು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಓನರ್ ಹೌಸ್ಗೆ ಎಂಟ್ರಿ ಆಗ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಸೀಲಿಂಗು ಫುಲ್ ರಾಫ್ಟರ್ಸ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ವಾರ್ಮ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ವಿಂಡೋ ನೋಡ್ತಿರ್ಬೋದು, ಕಂಪ್ಲೀಟ್ಲಿ ಟೀ ಕುಡ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸುತ್ತನೂ ಕೂಡ ನಿಮಗೆ ಗ್ರಾನೈಟ್ ಕೋಪಿಂಗ್ ಕೂಡ ಹಾಕಿದ್ದಾರೆ. ಇನ್ನು ಎಂಟ್ರೆನ್ಸ್ ಅಲ್ಲಿ ಮೇನ್ ಡೋರ್ ನೋಡ್ತಿರ್ಬೋದು, ಫುಲ್ಲಿ ಟೀ ಕುಡ್ ಅಲ್ಲಿ ಒಂದು ಸಿಂಪಲ್ ಎಲಿಗ್ಯಾನ್ಸ್ ಲುಕ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಆಂಟಿಕ್ ಹ್ಯಾಂಡಲ್ ಕೂಡ ಇದೆ. ಇನ್ನು ಮನೆ ಒಳಗಡೆ ಎಂಟ್ರಿ ಕೊಡೋಣ ಬನ್ನಿ, ಮನೆ ಯಾವ ತರ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಇನ್ನು ಮನೆ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಎಷ್ಟು ಲಕ್ಸುರಿಯಸ್ ಆಗಿದೆ ಮನೆ ಅಂತ ನೋಡ್ತಿರ್ಬೋದು. ಪ್ರತಿಯೊಂದು ಇಂಟೀರಿಯರ್ಸ್ ಕೂಡ ಅಟ್ರಾಕ್ಟಿವ್ ಆಗಿದೆ. ಒಂದು 20-30 ಸೈಟ್ ಅಲ್ಲಿ ಕಟ್ಟಿರುವಂತಹ ಮನೆ ಅಂತಾನೆ ಗೊತ್ತಾಗೋದಿಲ್ಲ, ಅಷ್ಟು ವಿಶಾಲವಾಗಿ ಹಾಲ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ನೀವು ನೋಡ್ತಿರ್ಬೋದು, ಒಂದು ಫಾಲ್ಸ್ ಸೀಲಿಂಗ್ ನ ಎಷ್ಟು ಡಿಸೈನ್ ಆಗಿ ವರ್ಕ್ ಮಾಡಿದ್ದಾರೆ ಅಂತ. ಜೊತೆಗೆ ನೀವು ನೋಡ್ತಿರ್ಬೋದು, ಟಿವಿ ಯೂನಿಟ್ ಒಂದು ಡಿಫ್ರೆಂಟ್ ಇಂಟೀರಿಯರ್ ಲುಕ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ಯಾವುದೇ ರೀತಿ ಸ್ಪೇಸ್ ವೇಸ್ಟ್ ಆಗಬಾರ್ದು ಅಂತ ನಿಮಗೆ ಸ್ಟೋರೇಜ್ ರೂಮ್ ಕೂಡ ಕೊಟ್ಟಿದ್ದಾರೆ. ಇನ್ನು ಗಮನಿಸ್ತಾ ಇರಬಹುದು, ಹಾಲ್ ಹಾಗೆ ಕಿಚನ್ ಗೆ ಅಟ್ಯಾಚ್ ಆಗಿನೇ ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ. ಇನ್ನು ಪೂಜಾ ರೂಮ್ ಎಂಟ್ರಿಗೆ ಗ್ಲಾಸ್ ಡೋರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಪೂಜಾ ಐಟಮ್ಸ್ ನ ಇಟ್ಕೊಳ್ಳೋಕೆ ನಿಮಗೆ ವಿಶಾಲವಾಗಿ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಕಿಚನ್ ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಒಂದು ಮಾಡ್ಯುಲರ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಕಿಚನ್ ನ ಮಾಡಿದ್ದಾರೆ. ಹಾಗೆ ಸ್ಪೇಸ್ ಗೋಸ್ಕರ ನಿಮಗೆ ಲಾಫ್ಟ್ ಅಂತಾನೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ವಾಲ್ ಯೂನಿಟ್ಸ್ ಆಗಿರ್ಬೋದು, ಹಾಗೆ ನಿಮಗೆ ಕೆಳಗಡೆ ಕಟ್ಲರಿ ಯೂನಿಟ್ಸ್ ಅಥವಾ ವೆಸಲ್ಸ್ ಏನಾದರೂ ಇಟ್ಕೊಳ್ಳೋಕೆ ನಿಮಗೆ ಸಾಫ್ಟ್ ಕ್ಲೋಸರ್ ಅಲ್ಲಿ ಇಂಟೀರಿಯರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಕಿಚನ್ ಗೆ ಅಟ್ಯಾಚ್ ಆಗಿನೇ ಡೈನಿಂಗ್ ಹಾಲ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ವಿಶಾಲವಾಗಿದೆ ಅಂತ ನೋಡ್ತಿರ್ಬೋದು. ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸಸ್ಗೆ ಲಾಫ್ಟ್ ಆಗಿರ್ಬೋದು, ವಾಲ್ ಯೂನಿಟ್ಸ್ ಪ್ರತಿಯೊಂದು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಯುಟಿಲಿಟಿ ನೋಡೋದಾದ್ರೆ ನೀವು ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಜೊತೆಗೆ ನಿಮಗೆ ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಸೆಕ್ಯೂರಿಟಿ ಪರ್ಪಸ್ ಅಂತ ಅಂದ್ಬಿಟ್ಟು ನಿಮಗೆ ಗ್ರಿಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ.
ಇದು ಡ್ಯೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಬನ್ನಿ ಮೇಲ್ಗಡೆ ಯಾವ ತರ ರೂಮ್ಸ್ ನ ಪ್ರೊವೈಡ್ ಮಾಡಿದ್ದಾರೆ ಅಂತ ನೋಡೋಣ. ಹಾಗೆ ಲುಕ್ ವೈಸ್ ಅಂತ ಬಂದ್ರೆ ನೀವು ನೋಡ್ತಿರ್ಬೋದು ಫೋಲ್ಡೆಡ್ ಸ್ಟೆಪ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಸ್ಟೇರ್ ಕೇಸಲ್ಲಿ ನಿಮಗೆ ವುಡನ್ ರೈಲಿಂಗ್ಸ್ ವಿತ್ ಟಫ್ ಅಂಡ್ ಗ್ಲಾಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ವಿಶೇಷವಾಗಿ ಸೆನ್ಸರ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ವಾಲ್ ಪೇಪರ್ಸ್ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಅಂತ. ಹಾಗೆ ನಿಮಗಾಗಿರ್ಬೋದು ಅಥವಾ ನಿಮ್ಮ ಮನೆಗೆ ಬರೋ ಗೆಸ್ಟ್ಗೆ ಒಂದು ಅಟ್ರಾಕ್ಟಿವ್ ಲುಕ್ ಇರಲಿ ಅಂತ ಸುಂದರವಾಗಿರುವಂತಹ ಒಂದು ರಾಧಾಕೃಷ್ಣ ವಾಲ್ ಪೇಪರ್ ಕೂಡ ಹಾಕ್ಸಿದ್ದಾರೆ. ಇನ್ನು ಮೇಲೆ ಎಂಟ್ರಿ ಆಗ್ತಿದ್ದಂಗೆ 2 ರೂಮ್ಸ್ ಮಧ್ಯ ನಿಮಗೆ ಲಾಬಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಮಕ್ಕಳಿಗೆ ರಿಲ್ಯಾಕ್ಸೇಷನ್ ಅಥವಾ ನಿಮಗೆ ರಿಲ್ಯಾಕ್ಸೇಷನ್ಗೋಸ್ಕರ ಒಂದು ಜೋಕಾಲಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಮಾಸ್ಟರ್ ಬೆಡ್ರೂಮ್ ಯಾವ ತರ ಇರುತ್ತೆ ಅಂತ ಎಂಟ್ರಿ ಕೊಡೋಣ ಬನ್ನಿ. ಇನ್ನು ಮಾಸ್ಟರ್ ಬೆಡ್ರೂಮ್ ಡೋರ್ ನೋಡ್ತಿರ್ಬೋದು ಒಂದು ಡಿಫ್ರೆಂಟ್ ಯೂನಿಕ್ ಡಿಸೈನ್ ಅಲ್ಲಿ ಡೋರ್ ಕೂಡ ಡಿಸೈನ್ ಮಾಡಿದ್ದಾರೆ. ಹಾಗೆ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ಎಷ್ಟು ವಿಶಾಲವಾಗಿ ರೂಮ್ ನ ಕೊಟ್ಟಿದ್ದಾರೆ. ಇನ್ನು ಒಂದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಮೆನ್ ಅಂಡ್ ವುಮೆನ್ ಕಾನ್ಸೆಪ್ಟ್ ಅಲ್ಲಿ ಕಬೋರ್ಡ್ಸ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸೀಲಿಂಗ್ ನೋಡ್ತಿರ್ಬೋದು ಫಾಲ್ ಸೀಲಿಂಗ್ ಕೂಡ ಇದೆ. ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ವಾಶ್ರೂಮ್ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ನಿಮಗೆ ಅಪ್ ಟು ಸೀಲಿಂಗ್ ವರೆಗೂ ಟೈಲ್ಸ್ ಕೂಡ ಹಾಕಿದ್ದಾರೆ. ವಿತ್ ಆಲ್ ಬ್ರಾಂಡೆಡ್ ಐಟಮ್ಸ್ ಅಲ್ಲಿ ಫಿಟ್ಟಿಂಗ್ಸ್ ಮಾಡಿದ್ದಾರೆ. ಇನ್ನು ಕಸ್ಟಮೈಸೇಷನ್ ಅಂತ ಬಂದ್ರೆ ನಿಮಗೆ ವಾಲ್ ಪೇಪರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಸ್ಟಮೈಸೇಷನ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ಜೊತೆಗೆ ವಿಶೇಷವಾಗಿ ಈ ಒಂದು ರೂಮ್ಗೆ ಅಟ್ಯಾಚ್ಡ್ ಬಾಲ್ಕನಿ ಕೂಡ ಇದೆ. ನೀವು ನೋಡ್ತಿರ್ಬೋದು SS ರೈಲಿಂಗ್ಸ್ ಅಲ್ಲಿ ಟಫ್ ಅಂಡ್ ಗ್ಲಾಸ್ ಅಲ್ಲಿ ಈ ಒಂದು ಬಾಲ್ಕನಿನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಸೀಲಿಂಗ್ ನೋಡ್ತಾ ಇರ್ಬೋದು ಕಂಪ್ಲೀಟ್ಲಿ ರಾಫ್ಟರ್ಸ್ ವಿತ್ ವಾರ್ಮ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಸೆಕೆಂಡರಿ ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ರೂಮ್ ಎಷ್ಟು ವಿಶಾಲವಾಗಿ ಪ್ರೊವೈಡ್ ಮಾಡಿದ್ದಾರೆ ಅಂತ. ಯೂಶಲಿ ನಿಮಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಕಬೋರ್ಡ್ಸ್ ನಿಮಗೆ ಓಪನ್ ಡೋರ್ಸ್ ಅಲ್ಲಿ ಪ್ರೊವೈಡ್ ಮಾಡಿದ್ರೆ ಇಲ್ಲಿ ನಿಮಗೆ ವಾರ್ಡ್ರೋಬ್ಸ್ ಸ್ಲೈಡಿಂಗ್ ಡೋರ್ಸ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಕಸ್ಟಮೈಸೇಷನ್ ಬ್ಯೂಟಿಫುಲ್ ವಾಲ್ ಪೇಪರ್ಸ್ ಕೂಡ ಹಾಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ವಿತ್ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಡ್ಯೂಪ್ಲೆಕ್ಸ್ ಮನೆಯ ಕೊನೆಯ ಫ್ಲೋರ್ಗೆ ಬಂದಿದ್ದೀವಿ. ಇಲ್ಲೂ ಕೂಡ ನಿಮಗೆ ಗೆಸ್ಟ್ ರೂಮ್ ನ ಕೊಟ್ಟಿದ್ದಾರೆ. ಸೊ ಗೆಸ್ಟ್ ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ಎಷ್ಟು ವಿಶಾಲವಾಗಿ ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ಲಿ ವಾರ್ಡ್ರೋಬ್ಸ್ ಕೂಡ ಕೊಟ್ಟು ಇದ್ರ ಜೊತೆಗೆ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಹಾಗೆ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಗೆಸ್ಟ್ ರೂಮ್ ಪಕ್ಕನೆ ನಿಮಗೆ ಸರ್ಪ್ರೈಸ್ ಕೂಡ ಇದೆ. ಏನಪ್ಪಾ ಅಂತ ಅಂದ್ರೆ ಟೆರೆಸ್. ನೀವು ನೋಡ್ತಿರ್ಬೋದು ಎಷ್ಟು ವಿಶಾಲವಾಗಿ ಟೆರೆಸ್ ನ ಪ್ರೊವೈಡ್ ಮಾಡಿದ್ದಾರೆ ಅಂತ. ಸೊ ಈ ಒಂದು ಟೆರೆಸ್ ಯೂಶಲಿ ನಿಮಗೆ ಬೇರೆ ಕಡೆ ಓಪನ್ ಆಗಿಬಿಟ್ಟಿರ್ತಾರೆ. ಬಟ್ ಇಲ್ಲಿ ನಿಮಗೆ MS ರೈಲಿಂಗ್ಸ್ ವಿತ್ ಕ್ಲೇ ಟೈಲ್ಸ್ ಕೂಡ ಹಾಕ್ಸಿದ್ದಾರೆ. ವಿಶೇಷತೆ ಏನಂದ್ರೆ ಈ ಒಂದು ಪ್ಲೇಸ್ ನ ಕೂಲ್ ಆಗಿ ಇರಿಸುತ್ತೆ. ಜೊತೆಗೆ ನೀವು ನೋಡ್ತಿರ್ಬೋದು ಪ್ಯಾರಾಫಿಟ್ ವಾಲ್ಸ್ ಮೇಲೆ SS ರೈಲಿಂಗ್ಸ್ ಕೂಡ ಹಾಕೊಟ್ಟಿದ್ದಾರೆ. ಹಾಗೆ ಪ್ಲಾಂಟ್ಸ್ ಏನಾದ್ರು ನೀವು ಹ್ಯಾಂಗ್ ಮಾಡ್ತೀರಾ ಅಂದ್ರೆ ಅದಕ್ಕೂ ಕೂಡ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ನಿಮಗೆ ಓವರ್ ಹೆಡ್ ಟ್ಯಾಂಕ್ಸ್ಗೆ ಆಕ್ಸೆಸ್ ಮಾಡೋಕ್ಕೋಸ್ಕರ ಲ್ಯಾಡರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಿಮಗೆ ಓಪನ್ ಅಂಡ್ ಕ್ಲೋಸ್ ಕಾನ್ಸೆಪ್ಟ್ ಅಲ್ಲಿ ಸ್ಲೈಡಿಂಗ್ ಡೋರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸರ್ ಇನ್ನು ಮೆಟೀರಿಯಲ್ಸ್ ಅಂತ ಬಂದ್ರೆ ಕನ್ಸ್ಟ್ರಕ್ಷನ್ ರಾ ಮೆಟೀರಿಯಲ್ಸ್ ಟಾಪ್ ಕ್ವಾಲಿಟಿನೇ ಯೂಸ್ ಮಾಡೋದು ನಾವು. ಸೊ ಇನ್ನು ಫಾರ್ ಎಕ್ಸಾಂಪಲ್ ಸ್ಯಾಂಡ್ ಅಂತ ಬಂದ್ರೆ ನಿಮಗೆ M ಸ್ಯಾಂಡ್ ಡಬಲ್ ವಾಶ್ ನ ಯೂಸ್ ಮಾಡ್ತೀವಿ. ಹಾಗೆ ಸಿಮೆಂಟ್ ಅಂತ ಬಂದ್ರೆ ನಿಮಗೆ 43 ಗ್ರೇಡ್ OPC ಸಿಮೆಂಟ್ ನ ಯೂಸ್ ಮಾಡ್ತೀವಿ. ಇನ್ನು ಸ್ಟೀಲ್ ಅಂತ ಬಂದ್ರೆ ನಿಮಗೆ TMT ಬಾರ್ಸ್ ನ ಯೂಸ್ ಮಾಡೋದು. ಸರ್ ಇನ್ನು ಬುಕಿಂಗ್ ಆಗಿದ ತಕ್ಷಣ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿ ಫುಲ್ ಕಂಪ್ಲೀಟ್ ಆಗಿ ನಿಮಗೆ ಕೀ ಹ್ಯಾಂಡ್ ಓವರ್ ಮಾಡೋ ತನಕನೂ ನಮ್ಮ ಕಡೆಯಿಂದ ನಿಮಗೆ ಎಕ್ಸ್ಪರ್ಟೈಸ್ ಇಂಜಿನಿಯರಿಂಗು ಡೆಡಿಕೇಟೆಡ್ ಆಗಿರ್ತಾರೆ. ಹಾಗೆ ಡೈಲಿ ಅಪ್ಡೇಟ್ಸ್ ನಿಮಗೆ ಕಳಿಸ್ತಾ ಇರ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಡೈರೆಕ್ಟ್ ಆಗಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಬೇಕು ಅಂತ ಅಂದ್ರೆ ಭರತ್ ನಗರ್ BEL ಸೆಕೆಂಡ್ ಸ್ಟೇಜ್ ಬ್ಯಾಡ್ರಳ್ಳಿ ನಿಯರ್ ಅನುಪಮ ಹಾಸ್ಪಿಟಲ್ ಅಲ್ಲಿ ಲೊಕೇಟ್ ಆಗಿದೆ. ಅಲ್ಲೂ ಕೂಡ ಬಂದು ನೀವು ಮಾಹಿತಿಯನ್ನ ತಿಳ್ಕೊಬಹುದು. ವೀಕ್ಷಕರೇ ಇವರೇ ನೋಡಿ ಇಷ್ಟು ಲಕ್ಸುರಿಯಸ್ ಆಗಿರುವಂತಹ ಡ್ಯೂಪ್ಲೆಕ್ಸ್ ಮನೆಯ ಓನರ್ ರವಿಕುಮಾರ್ ಸರ್ ಅಂತ. ಬನ್ನಿ ಇವ್ರ ಹತ್ರ ನಮ್ಮ ಒಂದು ಕೆಲಸದ ಬಗ್ಗೆ ಯಾವ ತರ ಅನಿಸಿಕೆ ಅನಿಸ್ತು ಅಂತ ಕೇಳೋಣ. ಆಕ್ಚುಲಿ ನಾನು ಮನೆ ಕಟ್ಟಬೇಕಂತ ಹುಡುಕ್ತಾ ಇದ್ದೆ. ಈ ಥರ ಯಾಕೆಂದರೆ ನಾವೆಲ್ಲ ಜಾಬ್ ಮಾಡೋದ್ರಿಂದ ನಮಗೆ ಫ್ರೀ ಇರೋಕ್ಕಿಲ್ಲ. ಹಾಗಾಗಿ ನಮಗೆ ಕನ್ಸ್ಟ್ರಕ್ಷನ್ ಕಂಪ್ನಿ ಯಾವುದೋ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪ್ನಿ ಬೇಕಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೆ. ಹಾಗಾಗಿ ಹುಡುಕ್ಬೇಕಾದ್ರೆ ನಾನು ಒಂದು 3-4 ಕಡೆ ರಿವ್ಯೂ ತೊಗೊಂಡೆ. ಆಗ ಬೆಸ್ಟ್ ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ ಬೆಸ್ಟ್ ರಿವ್ಯೂ ಬಂತು. ಹಾಗಾಗಿ ಔಟೇನು ಸೆಲೆಕ್ಟ್ ಮಾಡಿಕೊಂಡೆ. ಒಂದು 8-9 ಮಂತ್ಸಲ್ಲಿ ನನಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ನಾವೇನೇ ವರ್ಕ್ ಹೇಳಿದ್ರು ಅವರು ಇಲ್ಲ ಅಂತ ಹೇಳಿಲ್ಲ, ಖಂಡಿತ ಅವರು ಸಪೋರ್ಟ್ ಮಾಡಿ ಕೊಟ್ಟಿದ್ದಾರೆ.